SIT ತನಿಖೆ ಎಲ್ಲಿಗೆ ಬಂದು ನಿಂತಿದೆ? 3 ಸಾಕ್ಷಿ ಸಿಕ್ಕಿರುವಂತಹ ಮಾಹಿತಿ ನಿಮಗಾಗಲೇ ತಿಳಿದಿದೆ. ಆದರೆ ಎಲ್ಲ ಒಂದು ಕಡೆ ಸಾಕ್ಷಿದಾರ ಭೀಮ, ತನಿಖಾಧಿಕಾರಿ, ತನಿಖಾ ಮುಖ್ಯಸ್ಥರು ಪ್ರಣವ್ ಮಹಾಂತಿ ಅವರು ಬರಲೇಬೇಕು, ಅವರಿಗೆ ನಾನು ಮಹತ್ವದ ಸಂಗತಿಯನ್ನು ಹೇಳಬೇಕಿದೆ ಅಂತ ಹಠ ಮಾಡಿದ್ದ ಅನ್ನುವಂಥದ್ದು ಒಂದನೆಯದ್ದು. ಎರಡನೇದ್ದು, ಆರಂಭದಿಂದಲೇ ತನಿಖಾಧಿಕಾರಿಗಳು ಮತ್ತು SIT ಟೀಮ್ ಭೀಮ ಒತ್ತಾಯಿಸಿದಂತಹ ಜಾಗಕ್ಕೆ ಬದಲಾಗಿ ಬೇರೆ ಕಡೆಯಿಂದ ಉತ್ಖನನ ಮಾಡಿದ್ದು ಯಾಕೆ? 3 ವಿಚಾರ ನಿಮ್ಗೆ ಹೇಳಬೇಕು. 1 2 3 4 5 ಬದಲು, ಯಾಕಂದ್ರೆ ಪಾಯಿಂಟ್ 1 2 3 4 5 ಬದಲು 13 12 11 10 9 ಆ ಕಡೆಯಿಂದ ಶುರು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದಕ್ಕೂ ಮುಂಚೆ ಏನು ಒಂದು ಬುರುಡೆ ತಗೊಂಡು ಕಂಪ್ಲೇಂಟ್ ಕೊಡೋಕೆ ಹೋದ, ಆ ಬುರುಡೆ ಸಿಕ್ಕ ಜಾಗದಿಂದಲೇ ಯಾಕೆ ಉತ್ಖನನ ಆರಂಭಿಸಲಿಲ್ಲ? ಅದಕ್ಕೆ ಬದಲಾಗಿ ಬೇರೆ ಕಡೆ ಉತ್ಖನನ ನಡೀತಿದೆ. ಇದಕ್ಕಿಂತಲೂ ಮಿಗಿಲಾಗಿ ಅದೇ ಬುರುಡೆಯನ್ನು ಇಟ್ಕೊಂಡು ಇವರು ತನಿಖೆಯನ್ನು ಆರಂಭಿಸಬಹುದಿತ್ತು ಅನ್ನುವಂಥದ್ದನ್ನ ಬಹುಪಾಲು ವಕೀಲರು ಮಾತಾಡ್ತಿದ್ದಾರೆ. ಇದಕ್ಕಿಂತಲೂ ಮಿಗಿಲಾಗಿ ಯಾಕೆ ಭೀಮಾ ಮೊಹಂತಿ ಅವರನ್ನ ಭೇಟಿ ಮಾಡಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಜೊತೆಯಲ್ಲಿ ಅವರು ಹೇಳ್ತಿರುವಂಥದ್ದು, ಇಲ್ಲಲ್ಲ, ಇಲ್ಲಿ ಕೊಚ್ಕೊಂಡೋಗಿರುವಂತಹ ಸಾಧ್ಯತೆ ಇರಬಹುದು, ಅಥವಾ ಬೇರೆ ಏನಾದರೂ ಆಗಿರಬಹುದು, ಬೇರೆ ಏನಾದರೂ. ಆದರೆ ಈ ಭಾಗಕ್ಕೆ ಬನ್ನಿ, ನಾನು ಹೇಳಿದ ಜಾಗದಲ್ಲಿ ತೋಡಿ, ಅಲ್ಲಿ ಖಂಡಿತ ಸಿಗುತ್ತೆ. ಒಂದನೇದು ಪಾಯಿಂಟ್ ಸಿಗ್ಲಿಲ್ಲ, ಎರಡನೇದು ಸಿಗ್ಲಿಲ್ಲ, 3 4 5 ಮಾಧ್ಯಮಗಳು ಇವನ್ನೇ ಹೇಳ್ತಿವೆ. ಅಲ್ಲಿಗೆ ಯಾರು ಏನು ಬಯಸ್ತಿದ್ರು ಕೆಲವರು ಆ ಸಿಹಿ ಸುದ್ದಿಗಳಷ್ಟೇ ಸಿಗ್ತಿವೆ, ಅವರಿಗೆ ಕಹಿ ಸುದ್ದಿ ಯಾಕೆ ಸಿಗ್ತಿಲ್ಲ? ಇದರಿಂದ 2 ಲೆಕ್ಕಾಚಾರ ಬರುತ್ತೆ. ಬಿಡಪ್ಪ, ಭೀಮ ಹೇಳಿದೆಲ್ಲ ಸುಳ್ಳು ಅಂತ ಅನ್ನುವ ಕೆಲವರ ವಾದ, ಕೆಲವರ ಮಾತು ಗಟ್ಟಿಯಾಗ್ತಾ ಹೋಗುತ್ತೆ. ಬದಲಾಗಿ ಭೀಮ ಹೇಳಿದಂತಹ ಜಾಗದಲ್ಲೇ ಉತ್ಖನನ ಮಾಡಿದ್ರೆ, ಅಗದಿದ್ರೆ ಅಲ್ಲಿ ಅಸಲಿ ಬಂಡವಾಳ ಸಿಕ್ತಿತ್ತು ಅನ್ನುವಂಥದ್ದು ಲೆಕ್ಕ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಒಂದು ಸಾಕ್ಷಿ ಇದೆ. ನಿಮಗೆ ಆರಂಭದಿಂದಲೂ ನೀವು ನೋಡ್ತಿದ್ದೀರಿ, ಒಂದು ಪತ್ರ ಇದೆ. ಯಾರ್ದದು ಪತ್ರ? ಅದು ಪತ್ರಿಕಾ ಹೇಳಿಕೆ, ಪ್ರೆಸ್ ರಿಲೀಸ್. ಅನನ್ಯ ಭಟ್ ಪರ ಏನು ಇದ್ದಾರೆ ವಕೀಲರು, ಮಂಜುನಾಥ್ ಅವರು ಕೊಟ್ಟಿರುವಂತಹ ಪ್ರೆಸ್ ರಿಲೀಸ್. ಅದರಲ್ಲಿ ಸ್ಫೋಟಕ ಮಾಹಿತಿ ಇದೆ, ಭೀಮ ಹೇಳಿದಂತಹ ಸ್ಫೋಟಕ ಮಾಹಿತಿ. ಅದನ್ನು ಹೇಳೋಕ್ಕೂ ಮುಂಚೆ ನಿಮಗೊಂದು ಸಣ್ಣ ಕತೆ ಹೇಳಬೇಕು. ಬಯಲ್ಸೀಮೆಯವನು ನಾನು. ನಮ್ಮ ಭಾಗದಲ್ಲಿ ಸೀತಾಫಲದ ಬಗ್ಗೆ ಹೇಳುವಾಗ ಒಂದು ಕತೆ ಹೇಳ್ತಾರೆ. ಸೀತಫಲ, ಶೀತಫಲ, ಸೀತಾಫಲ. ನಮ್ಮ ಕಡೆ ಅದಕ್ಕೆ ನೀರಿಲ್ಲ, ಮಳೆ ಬಂದರೆ ಮಾತ್ರ ನೀರು. ಸಣ್ಣ ಪುಟ್ಟ ಪೀಚು ಅವೆಲ್ಲ ಬಿಟ್ಟಾಗ ಹುಡುಗರು ಯಾರಾದರೂ ಕಿತ್ತು ಅದನ್ನ ಆಟ ಆಡೋಕೆ ಇಟ್ಕೊಡ್ತಾರೆ. ಆದರೂ ಆ ಗಿಡದಲ್ಲಿ, ಆ ಬಡ ಗಿಡದಲ್ಲಿ ಎಲ್ಲೋ ಮೂಲೆಯಲ್ಲೊಂದು ಹಣ್ಣಿರುತ್ತೆ. ಆ ಹಣ್ಣು ಮಾಗತ್ತೆ, ಗಮ್ ಅಂತ ವಾಸನೆ ಬರುತ್ತೆ. ಆ ಗಿಡವನ್ನು ನೋಡಿದಾಗ ಬಡ ಗರ್ಭಿಣಿ ತಾಯೊಬ್ಬಳು ತನ್ನ ಮಗುವನ್ನು ಕಾಪಾಡುವ ರೀತಿಯಲ್ಲಿ ಆ ಸೀತಾಫಲ ಒಂದು ಫಲವನ್ನು ಕಾಪಾಡುತ್ತೆ. ಅದನ್ನು ತಿಂತೀವಿ. ಇಂತಹ ಒಂದು ಗಿಡದಲ್ಲಿ ಹೇಗೆ ಸೀತಾಫಲ ಉಳಿಯುತ್ತೋ ಹಾಗೆ ಸೀತಾಮಾತೆ ಕೂಡ ಅಷ್ಟೆಲ್ಲ ಸಂಕಟಗಳನ್ನು ಅನುಭವಿಸಿದ ಮೇಲೂ ಕೂಡ ಸತ್ಯ ಗೆಲ್ಲುತ್ತೆ. ಆ ಕಾರಣಕ್ಕೋಸ್ಕರನೇ ಅದನ್ನ ಸೀತಾಫಲ ಅಂತ ಕರೀತಾರೆ ಅಂತ ನಮ್ಮ ಕಡೆ ಹೇಳ್ತಾರೆ. ಸಾಕ್ಷಿ ಅನ್ನುವಂಥದ್ದು ಕೂಡ ಈ ತಾಯಂದಿರು, ಅದು ಸೌಜನ್ಯ ಇರಬಹುದು, ವೇದವಲ್ಲಿ ಅಮ್ಮ ಇರಬಹುದು, ಪದ್ಮಲತಾ ಅವರು ಇರಬಹುದು, ಅನನ್ಯ ಭಟ್ ಇರಬಹುದು. ಹೀಗೆ ಸಾಲು ಸಾಲು ಹೆಣ್ಣು ಮಕ್ಕಳ ಮಾರಣ ಹೋಮ ಏನಾಗಿದೆ, ದೌರ್ಜನ್ಯ ಏನಾಗಿದೆ, ಇಲ್ಲೂ ಕೂಡ ಆ ತರದ ಸಾಕ್ಷಿಯ ಸೀತಾಫಲ ಇದ್ದೇ ಇದೆ ಅನ್ನೋದಕ್ಕೆ ಸಾಕ್ಷಿ ವಕೀಲ ಮಂಜುನಾಥ್ ಅವರು ಕೊಟ್ಟಿರುವಂತಹ ಒಂದು ಪ್ರೆಸ್ ರಿಲೀಸ್ ನೋಡಿ. ಅವರೇ ಹೇಳ್ತಿರೋ ಪ್ರಕಾರ ಮತ್ತು ಭೀಮ ಹೇಳಿದ್ದಾನೆ ಎಂದು ದಾಖಲಿಸಿರುವ ಆ ಪ್ರೆಸ್ ರಿಲೀಸ್ ಅಲ್ಲಿ 1 ರಿಂದ 13 ತನಕ ಯಾವೆಲ್ಲ ಪಾಯಿಂಟ್ಗಳಲ್ಲಿ ಎಷ್ಟೆಷ್ಟು ಅಸ್ಥಿ ಪಂಜರಗಳು ಸಿಗಬಹುದು ಅಂತ ಹೇಳಿದ್ದ ಅಂದ್ರೆ, 1ನೇ ಪಾಯಿಂಟ್ನಲ್ಲಿ ಕನಿಷ್ಠ 2 ಸಿಗಬಹುದು, 2ನೇ ಪಾಯಿಂಟಲ್ಲಿ 2, 3ನೇ ಪಾಯಿಂಟಲ್ಲಿ 2, 4ನೇ ಪಾಯಿಂಟಲ್ಲಿ 5 ರಿಂದ 6, 6ನೇ ಪಾಯಿಂಟಲ್ಲಿ 8 ರಿಂದ 7 ಮತ್ತು 7ನೇ ಪಾಯಿಂಟಲ್ಲಿ 8 ರಿಂದ 9 ಮತ್ತೆ
9ನೇ ಪಾಯಿಂಟಲ್ಲಿ 6ರಿಂದ 7 ಸಿಗಬಹುದು ಅಂತ ಹೇಳಿದ್ದ. ಆದರೆ ಆರಂಭದಲ್ಲಿ 1 2 3 4 5 ಏನು ಸಿಕ್ಕಿಲ್ಲ. ಯಾಕೆ? ನದಿಯ ಪಕ್ಕದಲ್ಲಿ ಇರುವಂತಹ ಜಾಗಗಳು ಇವು, ಅಲ್ಲಿ ಏನು ಬೇಕಾದರೂ ಆಗಿರಬಹುದು, ನಿಸರ್ಗದತ್ತವಾಗಿ ಅನ್ನುವಂಥದ್ದು ಸಾಮಾನ್ಯ ಜ್ಞಾನ. ಇದಕ್ಕಿಂತಲೂ ಮಿಗಿಲಾಗಿ ಇನ್ನುಳಿದ ಭಾಗಗಳಿವೆಯಲ್ಲ, ಅಲ್ಲಿನ ಜನ ಕೂಡ ಹೇಳ್ತಿರುವಂಥದ್ದು ಅದೇ. ರಸ್ತೆ ಬದಿಯಲ್ಲಿ ಮಾರ್ಕ್ ಮಾಡಿರೋ ಜಾಗಗಳಲ್ಲಿ ಹುಡುಕ್ರಿ, ಖಂಡಿತ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಈ ಪ್ರೆಸ್ ರಿಲೀಸೇ ಹೇಳೋ ಪ್ರಕಾರ 9ರಲ್ಲಿ 6ರಿಂದ 7 ಅಸ್ಥಿಪಂಜರಗಳು ಸಿಗಬಹುದು. 10ನೇ ಪಾಯಿಂಟಲ್ಲಿ ಮಾರ್ಕ್ ಮಾಡಿರುವಂಥ ಪಾಯಿಂಟಲ್ಲಿ ಕನಿಷ್ಠ 3, 11ರಲ್ಲಿ 9, 12ರಲ್ಲಿ 4ರಿಂದ 5, 13 ಇಂಪಾರ್ಟೆಂಟ್. 13ರಲ್ಲಿ ಎಲ್ಲೂ ಸಿಗಲಿಲ್ಲ ಅಂದ್ರೂ 13ನೇ ಪಾಯಿಂಟಲ್ಲಿ ಸಾಕಷ್ಟು ಅಸ್ಥಿಪಂಜರಗಳು, ಬುರುಡೆಗಳು ಸಿಗುತ್ತೆ ಅಂತ ಖಚಿತವಾಗಿ ಆತ ಹೇಳಿದ್ದಾನೆ. ಈಗ ಪ್ರಣವ್ ಮೊಹಂತಿ ಅವರನ್ನ ಭೇಟಿ ಆಗಲೇಬೇಕು, ಅವ್ರ ಹತ್ರ ನಾನು ಒಂದು ವಿಚಾರ ಹೇಳಬೇಕು ಅಂತ ಹೇಳ್ತಿರುವಂಥದ್ದು ಕೂಡ ಇದೆ. ನೀವು ಯಾಕೆ 10, 11, 12, 13 ಈ ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡ್ತಿಲ್ಲ? ಯಾವ ಮೆಸೇಜ್ ಹೋಗುತ್ತೆ? 1 2 3 4 ಇಲ್ಲ ಇಲ್ಲ ಇಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದೇ ಭಜನೆ ಮಾಡ್ತವೆ. ಆದರೆ 10, 11, 12, 13 ಯಾಕೆ? ಆ ಕಡೆಯಿಂದ ಶುರು ಮಾಡಿದ್ದಿದ್ರೆ ಆತನಿಗೂ ಕೂಡ ಧೈರ್ಯ ಬರ್ತಿತ್ತು. ಇಡೀ ವ್ಯವಸ್ಥೆಯನ್ನ ನಾವು ಯಾರೋ ಗೊತ್ತಿರೋ ಮಾಹಿತಿಯನ್ನ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಹೇಳುವಂಥವ್ರಿಗೆ ಬಂದು ಕೆಲವು ಸರ್ನೇಮ್ ಇರುವಂಥವ್ರು, ಎಲ್ಲರೂ ಅಲ್ಲ, ಕೆಲವು ಸರ್ನೇಮ್ ಇರುವಂಥವ್ರು, ಆ ಭಾಗದವರು ಸಾಕಷ್ಟು ರೀತಿಯಲ್ಲಿ ಕೆಟ್ಟದಾಗೋ ಅಥವಾ ಬೆದರಿಕೆಯ ರೀತಿಯಲ್ಲೋ ಕಮೆಂಟ್ ಮಾಡಿ ಹೋಗ್ತಾರೆ. ಅಂಥವ್ರಿಗೆ ಅದು ಯಾರೋ ಸಾಮಾನ್ಯರು. ಇನ್ನು ಭೀಮ ಎಷ್ಟು ದೊಡ್ಡ ಸತ್ಯ ಹೇಳಲಿಕ್ಕೆ ಎಷ್ಟು ದೊಡ್ಡ ವ್ಯವಸ್ಥೆಯನ್ನ ಹೆದು ಹಾಕ್ಕೊಂಡಿದ್ದಾನೆ. ನೀವೇನು ಮಾಡಿದ್ರು, ಒಂದು ವೇಳೆ ನಾನು ಹೇಳಿದ್ದೆಲ್ಲ ಸುಳ್ಳಾದ್ರು ಎಲ್ಲ ಶಿಕ್ಷೆಗೆ ನಾನು ರೆಡಿ ಅಂತ ಹೇಳ್ಕೊಂಡಿದ್ದಾನೆ. ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾನೆ ಜಡ್ಜ್ ಮುಂದೆ. ಆತನಿಗೆ ಎಷ್ಟು ಭಯ, ಎಷ್ಟು ಬೇಸರ ಆಗಬಹುದು. ಅರೆ, ನಾನು ಹೇಳ್ಕೊಂಡ್ ಬಂದಿದ್ದೀನಿ, ಆದ್ರೂ ಒಂದ್ ಕಡೆನೂ ಸಿಕ್ತಿಲ್ಲ ಅಂತಿದಾರಲ್ಲ ಅಂತ ಅನಿಸುತ್ತೆ. ಅದರ ಬದಲಿಗೆ, ಯಾಕಂದ್ರೆ 10, 15, 20 ವರ್ಷಗಳ ಹಿಂದಿನದ್ದು ಮಣ್ಣಲ್ಲಿ ಕೆದಕುವಾಗ ಸುಲಭ ಅಲ್ಲ. ಆದಾಗ್ಯೂ ಯಾಕಂದ್ರೆ ಅಲ್ಲಿ ಬಳಸ್ತಿರುವಂಥದ್ದೇನು? ಮಾನವ ಶ್ರಮವನ್ನ. ಪ್ರೊಸೀಜರ್ ಇದೆ ಇದಕ್ಕೆ. ಆ ಇಂಟರ್ನ್ಯಾಷನಲ್ ಪ್ರೊಸೀಜರ್ ಅನ್ನ ಇಲ್ಲಿ ಬಳಸಿಲ್ಲ ಉತ್ಖನನಕ್ಕೆ. ಅದು ಕೂಡ ಮುಖ್ಯ ಆಗತ್ತೆ, ಬರೆದಿಟ್ಕೊಳ್ಳಿ. ಭೀಮ ಈಗ ಹೇಳಿದ್ದು ಇದು, ಬಯಸಿದ್ದು ಇದು. 10, 11, 12, 13 ಈ ಮಾರ್ಕ್ಗಳೇನಿದಾವೆ, ಪಾಯಿಂಟ್ಗಳು, ಅಲ್ಲಿ ಹುಡುಕಿ. ಭೀಮನಿಗಿಂತ ಮುಂಚೆ ಅಲ್ಲಿನ ಜನ ಕೂಡ, ಗ್ರಾಮಸ್ಥರು ಕೂಡ ಹೇಳ್ತಿರುವಂಥದ್ದು ಕೆಲವರು, ನೀವು ಅಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ, ಇಲ್ಲಿ ಹುಡುಕಿ ಸಿಗತ್ತೆ ಅಂತ. ಒಂದು ವೇಳೆ ಅಲ್ಲೇ ಹುಡುಕಿದ್ರೆ ಬಹುದೊಡ್ಡ ಸ್ಫೋಟಕ ಸಾಕ್ಷ್ಯಗಳು, ಅಸ್ಥಿಪಂಜರಗಳು ಸಿಕ್ಕೇ ಸಿಗ್ತವೆ. ಹೇಗೆ ಸೀತಾಫಲದಂತೆ ಸಾಕ್ಷಿಗಳು ಸಿಕ್ಕು ಸೀತಾಮಾತೆಗಾದಂತಹ ಅಪಮಾನಕ್ಕೆ ಪ್ರತಿಯಾಗಿ ಒಂದು ನ್ಯಾಯ ಸಿಗತ್ತೆ, ಅದೇ ರೀತಿ ಸೌಜನ್ಯ, ವೇದವಲ್ಲಿಯಮ್ಮ, ಪದ್ಮಲತಾ, ಅನನ್ಯ ಭಟ್, ಹೀಗೆ ಯಾರೆಲ್ಲ ಹೇಳ ಹೆಸರಿಲ್ಲದೆ ಹೋಗಿರುವಂತಹ ಎಲ್ಲ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕೇ ಸಿಗತ್ತೆ, ಸಿಗಲೇಬೇಕು. ಆ ಕಾರಣಕ್ಕೋಸ್ಕರನೇ ಈ ಪ್ರಕ್ರಿಯೆ. ಈಗ ನಾಳೆ ಅಥವಾ ನಾಡಿದ್ರಲ್ಲಿ 10, 11, 12, 13 ಹುಡುಕಬಹುದು. ಆಗ ಈ ಯಾರೆಲ್ಲ ಸಣ್ಣ ಪುಟ್ಟದಾಗಿ ಮಾತಾಡ್ತಿದಾರಲ್ಲ, ಏನು ಇಲ್ಲ, ಏನು ಸಿಗಲ್ಲ ಅಂತಹ ಎಲ್ಲ ವಿಕೃತರ ಬಾಯಿ ಮುಚ್ಚಿಸುವಂತಹ ದಿನ ದೂರ ಇಲ್ವೇ ಇಲ್ಲ.